ಈಗ ನಾವು ಇಲ್ಲಿ ಕಳಸ ಹತ್ತಿರ ಇರುವ ಮಹಾ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಒಂದು ಟೀ ಎಸ್ಟೇಟ್ ಮಧ್ಯೆ ಇರೋದು. ಈ ಕಳಸ ಮತ್ತು ಸಂಸೆ ನಡುವೆ ಏನೋ ಒಂದು ರೋಡ್ ಇದೆಯಲ್ಲ, ಅಲ್ಲಿ ಇದು ಮಧ್ಯದಲ್ಲಿ ಬರುತ್ತೆ. ಸೊ ನಿಮಗೆ ಇಲ್ಲಿ ತುಂಬ ಜನ ಪ್ರಯಾಣಿಕರು, ಪ್ರವಾಸಿಗರು ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಗೋಮನ್ ಖಾನ್ ಟೀ ಹೌಸ್ ಅಂದ್ಬಿಟ್ಟು. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ದೇವಸ್ಥಾನ ಎದುರುಗಡೆನೇ ಇರೋದ್ರಿಂದ ಬಂದವರೆಲ್ಲ ಇಲ್ಲಿ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್ ಸಂಸೆ ಇಲ್ಲಿ ನೋಡಿ ಬರೆದಿದ್ದಾರೆ. ಸೊ ಅದರ ದೇವಸ್ಥಾನ ಎದುರುಗಡೆ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ. ನಿಮಗೆ ಕಂಪ್ಲೀಟ್ ಒಂದು ವ್ಯೂ ಕೊಡ್ತೀನಿ. ಬರೆದಿದ್ದಾರೆ ನೋಡಿ, ಶ್ರೀ ಸರ್ವ ಸಿದ್ಧಿ ಮಹಾಗಣಪತಿ ದೇವಸ್ಥಾನ. ನಾನು ಮೊದಲೇ ಹೇಳಿದ ಹಾಗೆ ಇದು ಕಳಸ ಮತ್ತು ಸಂಸೆ ನಡುವೆ ಬರುತ್ತೆ. ನನ್ನ ಪ್ರಕಾರ ಈ ಒಂದು ಟೀ ಎಸ್ಟೇಟಲ್ಲಿ ಈ ರೀತಿ ದೇವಸ್ಥಾನ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡಿ, ಅಲ್ಲಿ ನಿಮಗೆ ಆ ಟೀ ಹೌಸ್ ಇರೋದು. ಇದು ಎಂಟ್ರೆನ್ಸು, ದೊಡ್ಡೊಂದು ಕಮಾನ್ ಮಾಡಿದ್ದಾರೆ. ಸಾರಿ. ಇಲ್ಲಿ ಬರೆದಿದ್ದಾರೆ, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಈಸ್ ನಾಟ್ ಅಲೌಡ್ ಇನ್ಸೈಡ್ ದ ಟೆಂಪಲ್ ಪ್ರಿಮೈಸಿಸ್, ಕೀಪ್ ಸೈಲೆನ್ಸ್. ಅಂದರೆ ಇದರ ಬಿಯಾಂಡ್ ನಿಮಗೆ ಫೋಟೋಗಳನ್ನು ತೆಗೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಇದ್ರ ಬಗ್ಗೆ ಬರೆದಿದ್ದಾರೆ ನೋಡಿ, ಯಾರು ಏನು ಮಾಡಿದ್ದಾರೆ ಅಂದ್ಬಿಟ್ಟು. ಶ್ರೀ ಸಿದ್ಧಿ ಸರ್ವ ಮಹಾಗಣಪತಿ ಸ್ವಾಮಿ ಟೆಂಪಲ್ ಸಂಸೆ, ಗೋಮನ್ ಖಾನ್ ಎಸ್ಟೇಟ್, ಡೀಟೇಲ್ ಎಲ್ಲ ಬರೆದಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಒಂದು ಇಲ್ಲಿ ಯಾಕಂದರೆ ಮೂಷಕ ವಾಹನ ಅಂದರೆ ಗಣೇಶನ ವಾಹನ. ಇಲ್ಲಿ ಒಂದು ಬಿಂದಿಗೆನ ಇಟ್ಕೊಂಡಿದೆ. ಆ ಬಿಂದಿಗೆ ಮೂಲಕ ಇಲ್ಲಿ ನೀರು ಹರಿತಾ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ, ಆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಹಾಗೂ ಸಂಸೆ ನಡುವೆ ಇರುವಂತಹ ಈ ಭವ್ಯವಾದ ದಿವ್ಯವಾದ ದೇವಸ್ಥಾನ. ನಮ್ಮ ಸ್ನೇಹಿತರೆಲ್ಲ ಈ ಕಡೆ ಬರ್ತಾ ಇದ್ದಾರೆ. ಈಗ ತುಂಬ ಚೆನ್ನಾಗಿ ಮೇಂಟೈನ್ ಬೇರೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಎಂಟ್ರಿ ಕೊಡ್ತವ್ರೆ ನೋಡಿ. ಟೀ ಎಸ್ಟೇಟ್ ಇದು. ಕಾಫಿ ಎಸ್ಟೇಟಲ್ಲ, ಟೀ ಎಸ್ಟೇಟು. ಚಿಕ್ಕಮಗಳೂರಲ್ಲಿ ನಿಮಗೆ ಕಾಫಿ ಮತ್ತು ಟೀ ಎರಡೂ ಸಿಗುತ್ತೆ. ಸೂಪರ್ ಒಂದು ಸೀನು ಇಲ್ಲಿಂದ ಅದ್ಭುತವಾಗಿದೆ. ಸೊ ಗಣೇಶನ ದೇವಸ್ಥಾನ, ಅರ್ಚಕರಿದ್ದಾರೆ. ಅವ್ರ ಹತ್ರ ನೋಡೋಣ, ಅವರೇನೋ ಮಾತಾಡಿದರೆ ಅಥವಾ ಈ ದೇವಸ್ಥಾನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ನೋಡೋಣ, ಬನ್ನಿ ಹೋಗೋಣ. ದೇವಸ್ಥಾನ ಕೆಳಗಡೆ ಇತ್ತು ಮೂರ್ತಿ. ಅಲ್ಲಿ ಭಕ್ತಾದಿಗಳು, ಇಲ್ಲಿ ಕಳಸ ಮತ್ತು ಹೊರನಾಡು ಕ್ಷೇತ್ರಗಳು, ಆ ಕ್ಷೇತ್ರಕ್ಕೆ ಯಾತ್ರೆ ಬರೋ ಅಂಥವ್ರು ಕೆಳಗಡೆ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಕಟ್ಟೆ ಮೇಲೆ ಗಣಪತಿನ ಕೂರಿಸಿ ಅದಕ್ಕೆ ಗಣಪತಿ ಕಟ್ಟೆ ಅಂತ ಹೆಸರು ಬಂತು. ಹಾಗೆ ದಾರಿ ಹೋಕರೆಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ತಾ ಹೋಗ್ತಾಯಿದ್ರು. ಇದು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಇದೆಲ್ಲ ಕಾಡೇ ಆಗಿತ್ತು. ಆಮೇಲೆ ಈ ಜಾಗ ಕಾಫಿ ತೋಟ ಮಾಡಲಿಕ್ಕೆ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಟೀಗೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕಾಫಿ ತೋಟ ಮಾಡಿದರು. ಅದಾದ ನಂತರ ಕಾಲದಿಂದಲೇ ಇದನ್ನು ಟೀ ತೋಟ ಮಾಡಿದರು. ಅದಾದಮೇಲೆ ಬ್ರಿಟಿಷರು ಹೊರಟೋದ್ಮೇಲೆ ಆ ಕಂಪ್ನಿ ತಗೊಳ್ಳೋಂಥ ಯೋಗ್ಯರಾರು ಈ ಊರಿನಲ್ಲಿ ಇರಲಿಲ್ಲ. ಏಕೆಂದರೆ ಒಂದು ಟೀ ತೋಟ ನಡೆಸಬೇಕು ಅಂತ ಹೇಳಿದ್ರೆ ತುಂಬ ಜನ ಮೇಂಟೈನ್ ಮಾಡಬೇಕಾಗುತ್ತೆ, ಫ್ಯಾಕ್ಟ್ರಿ ಬೇಕು, ಅವ್ರದ್ದೇ ಅದು ಮಾರ್ಕೆಟ್ ಬೇಕು. ಹಾಗಾಗಿ ದೊಡ್ಡ ದೊಡ್ಡ ಕಂಪ್ನಿಯವರು, ಟಾಟಾದವರು ಅಥವಾ ಈತದವರು ಎಲ್ಲ ತೊಗೊತಾರೆ. ಇವರು ಬಂಗೂರು ಅಂತ ಅದೇ ಥರ ಫ್ಯಾಮಿಲಿಯವರು. ಇವರು ಈ ತೋಟ ತೊಗೊಂಡಾದ್ಮೇಲೆ ಈ ಕೆಳಗಡೆ ಒಂದು ಟೀ ಸ್ಟಾಲನ್ನು ಕಟ್ಟಿದ್ರು. ಇವ್ರದ್ದೇ ಪ್ರಾಡಕ್ಟಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಅದಾದ ನಂತರ ದೇವಸ್ಥಾನನೂ ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು ಅಂತೇಳಿ ಪ್ರಶ್ನೆ ಎಲ್ಲ ಇಟ್ಟಾಗ ಈ ಜಾಗ ಸೂಕ್ತ ಆಗುತ್ತೆ ಅಂತ ಬಂತು. ಹಾಗಾಗಿ ಅಲ್ಲಿಂದನೇ ಇಲ್ಲಿಗೆ ದೇವಸ್ಥಾನ ಕಟ್ಟಿಬಿಟ್ಟು ಪುನಃ ಪ್ರತಿಷ್ಠೆ ಮಾಡಿ
ನಿತ್ಯ ಪೂಜೆ ಆಗಲಿಕ್ಕೋಸ್ಕರ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಡ್ಕೊಂಡು ಹೋಗ್ತಾ ಇದೆ. ಭಾಳ ಜನ ಯಾತ್ರಾರ್ಥಿಗಳು ಬಂದು ಇಲ್ಲಿ ಹೊರನಾಡು ಮತ್ತು ಧರ್ಮಸ್ಥಳ ಈ ಕಡೆ ಸೌತ್ ಕೆನಡಾ ಕಡೆ ಹೋಗೋರೆಲ್ಲರೂ ಈ ದಾರಿಲಿ ಹೋಗ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ. ಓಕೆ ಓಕೆ. ಬೇಡಪ್ಪ. ಇಲ್ಲಿ ನಿಮಗೆ ಟೀ ಮತ್ತು ಕಾಫಿ ಎರಡು ಸಿಗುತ್ತೆ. ಟೀ ಸ್ಪೆಷಲ್ ಅಲ್ಲ, ಟೀ ಒಂದೇ ಥರ ಫ್ಲೇವರ್ ಇದೆ, ಬೇರೆ ಬೇರೆ ಇಲ್ಲ. ಇದೇ ಬ್ರ್ಯಾಂಡ್ ಬೇಡ, ಮತ್ತೆ ಬೈಟ್ ಮಾಡ್ಕೊಳ್ರಿ ಸಾಕು. ಇವಿ ಆಗುತ್ತಲ್ಲ ಇದಾ ಶ್ರೀ ಗಂಗಾ ಟೀ. ಎಷ್ಟು ಮೇಡಮ್ ಇದು? 220. ಹಾಫ್ ಕೆ ಜಿ 220. ಅಂದರೆ ನೀವು ಹೊರಗಡೆ ಮಾರ್ಕೆಟಲ್ಲಿ ಬೈ ಮಾಡ್ತೀರಲ್ಲ, ಅದು 2 kg ತಗೊಳ್ಳುವಾಗ ಇದು ಅರ್ಧ ಸಾಕು, ಅಷ್ಟು ಸ್ಟ್ರಾಂಗ್ ಇರುತ್ತೆ. ತುಂಬ ಕಡಿಮೆ ಹಾಕಬೇಕು ಪುಡಿ, ಮತ್ತು ಜಾಸ್ತಿ ಕುದಿಸ್ಬಾರ್ದು. ಹೌದಾ? ಒಂದು ತೊಗೊಳ್ಳೋಣ ಬಿಡಿ. ಸ್ಟ್ರಾಂಗ್ ಕುಡಿತೀರಾ ಮೀಡಿಯಂ ಕುಡಿತೀರಾ? ಸ್ಟ್ರಾಂಗೇ ಕೊಡಿ. ಎಷ್ಟು ಈಗ? ಟೀ ಸ್ಟ್ರಾಂಗೆ ನಂಗೊಂದು 3/5 ಎರಡು ಆ ಥರ ಇದೆಯಾ? ಹಾಂ, 3/5 ಸರ್. ಟೀ ಅಲ್ಲಲ್ಲ, ನಾನು ಇದು ತಗೋತೀನಿ, ಕನ್ಫ್ಯೂಸ್ ಮಾಡಿ ಹಾಕಿದಾರೆ ಸರ್. ಏನು ಹೌದಾ? ನಾನು ಬೈ ಮಾಡಕ್ಕೆ ಹೇಳ್ತಿದ್ದೀನಿ. ಇಲ್ಲ ಕುಡಿಯೋಣಪ್ಪ. ಕುಡೀರಿ. ಇಲ್ಲ ಕುಡಿ. ಯಾವ ಬ್ರ್ಯಾಂಡ್ ಇದೆ ಮೇಡಮ್? ಎಲ್ಲ ಒಂದೇನಾ? ಬ್ರ್ಯಾಂಡ್ಸ್ ಇದೆ, ಎಸ್ಟೇಟ್ ಇಂದಾನೆ. ಇದೇನು ಎರಡರಲ್ಲಿ ಡಿಫ್ರೆನ್ಸ್? ಇದು ಸ್ಟ್ರಾಂಗ್ ಆಗುತ್ತೆ, ಇದು ಮೈಲ್ಡ್ ಆಗುತ್ತೆ. ಸರ್ ಮೊದಲು ಕುಡಿ ಸರ್, 3/5 ಕುಡಿ. ಕೊಡ್ತಾರೆ, ಮಾಡ್ತಾ ಇದ್ದಾರೆ. ಹಾಂ, ಕುಡಿದ್ಬಿಟ್ಟು ನೋಡೋಣ. ಯಾವ್ದು ಇದೆ ಅಲ್ವಾ ಈಗ ಹಾಕಿರೋದು? ನಾವು ಇದ್ರಲ್ಲಿ ಮಾಡ್ತೇವೆ. ಇದಕ್ಕಿಂತ ಸ್ಟ್ರಾಂಗ್ ಬೇಕನ್ಸಿದ್ರೆ ಅದು ತಗೋಬೋದು. ಇದೇನು ಮೇಡಮ್ ಇದು? ಎರಡನ್ನೂ ಕುದಿಸ್ಲಿಕ್ಕಿಲ್ಲ, ಬಿಸಿ ಹಾಲಿಗೆ ಸಕ್ಕರೆ ಟೀ ಪುಡಿ ಹಾಕಿ 2 ಕುದಿ ಕುದಿದ್ರೆ ಸಾಕು. ಮೇಡಮ್ ಇದೇನು ಇದು? ಸೆಕೆಂಡ್ ಕ್ವಾಲಿಟಿ. ತಿಂಡಿ ಏನಾದರೂ ಬೇಕಾ? ಇಲ್ಲ ಮೇಡಮ್, ತಿಂಡಿ ಆಯಿತು. ಸೊ ಅಲ್ಲಿಂದ ನಿಮಗೆ ವ್ಯೂ ನೋಡಿ ಕಾಣ್ತಾ. ಟೀ ಎಸ್ಟೇಟಿಂದ ಅಂದರೆ ಟೀ ಅಂಗಡಿಯಿಂದ, ಟೀ ಶಾಪಿಂದ ಟೀ ಎಸ್ಟೇಟು, ಅದೇ ಟೀ ಏನೋ ಎಸ್ಟೇಟ್ ಇದೆಯಲ್ಲ, ಆ ಎಸ್ಟೇಟಿಂದ ಇಲ್ಲಿ ಟೀ ಪೌಡ್ರನ್ನ ಮಾರ್ತಾರೆ. ಸೊ 2 ವೆರೈಟಿ ಇದೆ ಅಂತ ಹೇಳಿದರು, ಒಂದು ಸ್ಟ್ರಾಂಗು, ಒಂದು ಮೀಡಿಯಮ್ ಅಂತ. ಇದ್ರ ಹೆಸರು ಬಂದುಬಿಟ್ಟು ಶ್ರೀ ಗಂಗಾ ಟೀ ಡಿಪೋ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಜಾಗ ಇದೆ, ಆ್ಯಂಪಲ್ ಪಾರ್ಕಿಂಗು, ಬಸ್ಗಳು ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದೇನಾ ಸರ್, ಇದು ಸ್ಯಾಂಪಲ್ಲ ಇದು? ಇದರದ್ದು ಸ್ಯಾಂಪಲ್ ಇದು ಸ್ಟ್ರಾಂಗ್. ಓಕೆ ಓಕೆ ಓಕೆ. ಹಾಂ ಹಾಂ ಬೇಗ ಆಗುತ್ತಾ? ಹಾಂ 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 ಹಾಂ. ಓಕೆ ಓಕೆ. ಬೇರೆ ಸ್ಪೈಸಸ್ ಎಲ್ಲ ಇದೆ. ಹಾಂ ಹಾಂ ಹಾಂ. ಇದೇನಿದೆ? ರಸಂ ಪುಡಿ. ಹಾಂ 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 ಹಾಂ. ಓಕೆ ಓಕೆ. ಎಷ್ಟು ವರ್ಷ ಆಯಿತು ಸರ್ ಇದು ಸ್ಟಾರ್ಟ್ ಆಗಿದ್ದು? 95 ವರ್ಷ ಗಿಡ. ಯಾವುದು? 95 ವರ್ಷ ಗಿಡ. ಇದಾ? ಟೀ ಗಿಡ 95 ವರ್ಷ ಆಯ್ತಾ? ಅಂದರೆ ಬ್ರಿಟಿಷ್ ಬರೋಕ್ಕಿಂತ ಮೊದಲೇ. ಓಹೋ, ಇದು ಹಾಗೆ ಇರುತ್ತೆ, ಅಷ್ಟೇ ಇರುತ್ತೆ, ಅದು ಕಟ್ ಮಾಡ್ತಾ ಹೋಗ್ತಾ. ಓಕೆ ಓಕೆ ಓಕೆ. ಸೊ ನೀವು ಟೀ ಸ್ಟಾಲ್ ಮುಂದ್ಗಡೆ ಇರೋ ವ್ಯೂ ನೋಡಿದ್ದೀರಾ, ಅಂದರೆ ದೇವಸ್ಥಾನ ಕಾಣುತ್ತೆ. ಸೊ ಹಾಗೆ ಹಿಂದೆ ಬಂದರೆ ನಿಮಗೆ ಇಲ್ಲಿ ಸೋಮಾವತಿ ನದಿ ಹರಿಯೋದು ನೀವು ಇಲ್ಲಿ ನೋಡ್ಬೋದು. ಇದು ನೋಡಿಲ್ಲ, ಇಲ್ಲಿ ನೋಡಿ, ಇದು ಕುತ್ಕೊಳ್ಳೋಕ್ಕೂ ಜಾಗ ಇದೆ. ಇದು ಸೋಮಾವತಿ ನದಿ, ಅಲ್ಲಿ ಫಿಶಿಂಗು ನಡೀತಾ ಇದೆ, ಮೀನು ಹಿಡಿತಾ ಇದ್ದಾರೆ ನೋಡಿ. ಮೇಲ್ಗಡೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಮನೆಗಳಿದ್ದಾವೆ ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ. ಆ ಕಡೆಯಿಂದ ನೋಡಿದ್ರೆ ಇಲ್ಲಿ ಚಹಾ ತೋಟ. ಎಷ್ಟು ವೆರೈಟಿ ಇದೆ ನೋಡ್ರಿ ಇಲ್ಲಿ. ಈ ಕಳಸ ಹತ್ರ ಚಹಾ ತೋಟ, ನದಿ, ಅಡಿಕೆ ತೋಟ, ಬೆಟ್ಟ, ಮರ, ದೇವಸ್ಥಾನಗಳು. ಅಬ್ಬಾ ತುಂಬ ಖುಷಿಯಾಗುತ್ತಪ್ಪ ನೋಡಿ ದೇವಸ್ಥಾನದ ವ್ಯೂ. ಇನ್ನೊಂದು ಸಾರಿ ಚೇರ್ಸ್ ಹೆಂಗಿದೆ ಸರ್ ಟೀ? ಇನ್ನ ಕುಡಿಬೇಕು ಸರ್. ಹೌದಾ? ಆದರೂ ಸ್ಮೆಲ್ ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ? ಹಂಗಾದ್ರೆ ಟೀ ಸರ್ ಅನಿಸ್ತಾ ಇದೆ. ಟೀ ಪೌಡರ್ ತೊಗೋಬೋದಾ? ತಗೋಬೋದು ಸರ್. ಕೈಂಡ್ ಆಫ್ ಕಾಫಿ ಫ್ಲೇವರ್ ಇದೆ ಸ್ವಲ್ಪ. ಏನೋ ಅದು ಕಾಫಿ ಹಂಚದಾಗೆ ಮಾಡಬೇಕು ಅನಿಸ್ತಾ ಇದೆ. ಹೌದಾ? ಖುಷಿ ಆಯ್ತಾ ನಿಮಗೆಲ್ಲ? ಅಂದರೆ ನ್ಯಾಚುರಲ್, ಯಾವುದೇ ಮಿಕ್ಸಿಂಗ್ ಅದು ಏನಿಲ್ಲ. ಮಿಕ್ಸಿಂಗ್ ಇಲ್ಲ.
ತುಂಬ ಇದು